ಎಲ್ರಿಗೂ ನಮಸ್ಕಾರ. ಒಂದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಯಾರಾದರೂ ಚಿನ್ನಸ್ವಾಮಿ ಸ್ಟೇಡಿಯಮು ಅಥವಾ ಸುತ್ತಮುತ್ತ ಎಲ್ಲೇ ಇದ್ದರೂ ಕೂಡ ಅಥವಾ ವಿಧಾನಸೌಧ ಹತ್ರ ಎಲ್ಲೇ ಇದ್ದರೂ ಕೂಡ ಈ RCB ಏನು ಕಪ್ಪು ಗೆದ್ಕೊಂಡು ಬಂದಿದ್ದಾರೆ ಆ ಒಂದು ಸೆಲೆಬ್ರೇಷನ್ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಅಲ್ಲಿಂದ ತಮ್ಮ ಮನೆಗಳಿಗೆ ಹೊರಟು ಬಿಡಿ ಅಂತಲೇ ಹೇಳ್ತೀನಿ. ಬಿಕಾಸ್ ದುರ್ಘಟನೆ ನಡೆದಿದೆ, ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಅಂತ ಅನ್ಕೊತೀನಿ. 11 ಜನ ತಮ್ಮ ಒಂದು ಜೀವನ ಕಳ್ಕೊಂಡಿದ್ದಾರೆ ಈ ಒಂದು ಸೆಲೆಬ್ರೇಷನ್ ಕಾಲು ತುಳಿತದಲ್ಲಿ. ಸುಮಾರು ಜನ ಗಾಯಗಳಾಗಿದ್ದಾರೆ. ಆ ಪೊಲೀಸರು ನೋಡಿ ಹೆಂಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ ಆ ಒಂದು ಆಸ್ಪತ್ರೆ ಸೇರಿಸ್ಬೇಕು ಅಂತ. ಇಂಥ ಘಟನೆ ನೋಡ್ತಾ ಇದ್ದೀವಿ ಅಂತಂದರೆ ನಾವು ನಿಜವಾಗ್ಲೂ ಬೇಜಾರಾಗುತ್ತೆ. ಆ್ಯಂಡ್ ಕರಳು ಚುರ್ರು ಅನ್ನತ್ತೆ ಗುರು. ಆ್ಯಂಡ್ ಒಂದು ಕಡೆಗೆ RCB ಕಪ್ ಗೆದ್ದಿದೆ 18 ವರ್ಷ ಆದಮೇಲೆ. ಪ್ಲೇಯರ್ಸ್ಗಳೆಲ್ಲ ಖುಷಿ ಪಡ್ತಾಯಿದ್ದಾರೆ, ಇಡೀ ರಾಜ್ಯ ಇಡೀ ದೇಶ RCB ಅಭಿಮಾನಿಗಳು ಖುಷಿ ಪಡ್ತಾ ಇದ್ದಾರೆ. ಆದರೆ ಇಂಥ ಒಂದು ಕಡೆಗೆ ದುರ್ಘಟನೆ ಬಂದಿದೆ ಅಂತಂದರೆ ನಿಜವಾಗ್ಲೂ ಒಂದು ರೀತಿಯಲ್ಲಿ ಕಳಂಕ ಅಂತಲೇ ಹೇಳ್ಬೋದು ಬೆಂಗಳೂರು ಅಥವಾ RCB ಆ ಒಂದು ಫ್ರ್ಯಾಂಚೈಸಿಗೆ. ಈಗೇನು ಇವಾಗ ಸರ್ಕಾರದ ಮೇಲೂ ಕೂಡ ಸುಮಾರು ಆರೋಪಗಳು ಬರುತ್ತೆ. ಸೊ ಪ್ರೀ ಪ್ಲ್ಯಾನ್ ಇರಲಿಲ್ಲ, ಸೊ ಒಂದು ಪೂರ್ವಭಾವಿ ಸಿದ್ಧತೆ ಇರಲಿಲ್ಲ, ತರಾತುರಿನಲ್ಲಿ ಮಾಡಾಕ್ಬಿಟ್ರು ಅಂತೆಲ್ಲ ಬರುತ್ತೆ. ಬಟ್ ಆದರೆ ಆ ಜೀವಗಳಿಗೆ ಏನು ಅಂತ ಉತ್ತರ ಕೊಡ್ತೀರಾ? ಆ ಮನೆಗಳಿಗೆ ಏನು ಅಂತ ಅವರು ಉತ್ತರವಾಗಿರ್ತಾರೆ ಆ ಒಂದು ಸಾವನ್ನಪ್ಪಿದವರು ಅಂತ ಅರ್ಥ ಆಗ್ತಿಲ್ಲ ನನಗೆ. ಯಾಕೆ ಇಷ್ಟೊಂದು ಹುಚ್ಚು ಅಭಿಮಾನ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಮನೆಯಲ್ಲಿ ಕುತ್ಕೊಂಡು ನೋಡಲಿಕ್ಕಾಗಲ್ವಾ? ನಾನು ಅಗೇನ್ ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇಲ್ಲಿ ಯಾರಾದರೂ ಸುತ್ತಮುತ್ತ ಇದ್ದರೆ ದಯವಿಟ್ಟು ಹೋಗಿ. ಯಾವುದೇ ಪ್ರೋಗ್ರಾಮ್ ಇಲ್ಲ, ಇವಾಗ ಕ್ಯಾನ್ಸಲ್ ಮಾಡಿದ್ದಾರೆ. ಸ್ವಾಮಿ ಸ್ಟೇಡಿಯಮಲ್ಲಿ ಏನೇನು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ರು ಅದು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಹೆಣ್ಮಕ್ಕಳು, ಚಿಕ್ಕವರು, ವಯಸ್ಸಾದವರು, ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಹೋಗಿದ್ದಾರೆ. ಅಂಥ ಒಂದು ಕ್ರೌಡ್ ಇರೋವಂಥ ಒಂದು ಜಾಗಕ್ಕೆ ಏನಕ್ಕಪ್ಪ ಹೋಗ್ತಾರೆ ಇವರು? 100 ಜನ ಸೇರೋವಂಥ ಜಾಗದಲ್ಲಿ 1000 ಜನ ಸೇರ್ತಿದ್ದಾರೆ. ಇದೆಲ್ಲ ಬೇಕಾ? ಬೇಡವಾಗಿತ್ತು ಅಂತ ನನಗನ್ಸುತ್ತೆ. ಮೇ ಬಿ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ವಿರಾಟ್ ಕೊಹ್ಲಿ ಆಲ್ರೆಡಿ ಹೋಗಿದ್ದಾರೆ ಅಂತ ಅನಿಸುತ್ತೆ. ಬಿಕಾಸ್ ಅವ್ರು ಏನೋ ಅಲ್ಲಿ ಮಾತಾಡ್ತಿರೋವಂಥದ್ದು ಕಾಣಿಸ್ತಾ ಇದೆ. ಬಟ್ ಏನು ಅಂತ ಅರ್ಥ ಆಗ್ತಿಲ್ಲ ನನಗೆ. ಆ್ಯಂಡ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿದ್ದಾರೆ. ಬಟ್ ಸುದ್ದಿ ಬರ್ತಾ ಇತ್ತು ಸೊ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಹೋಗಲ್ಲ ಅಂತ. ಬಟ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸೊ RCB ಪ್ಲೇಯರ್ಸ್ಗಳು ಹೋಗಿದ್ದಾರೆ. ಮೇ ಬಿ ಅವ್ರಿಗೆ ವಿಷಯ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ. ಬಟ್ ಸುದ್ದಿಗಳ ಪ್ರಕಾರ ಅವರು ಡೈರೆಕ್ಟಾಗಿ ಇದಕ್ಕೆ ಹೋಗ್ತಾರೆ ಅನ್ನೋದೊಂದು ಸುದ್ದಿ ಇತ್ತು ಹೋಟೆಲ್ಗೆ. ಬಟ್ ಈ ಥರದೊಂದು ಟ್ರ್ಯಾಜಿಡಿ ಆಗಿರುವಂಥದ್ದು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಇವಾಗ RCB ಕಪ್ ಗೆದ್ದಿರೋದು ಎಷ್ಟು ಖುಷಿ ಇದೆ, ಅಷ್ಟೇ ಈ ಥರದೊಂದು ಘಟನೆ ಆಗಿರುವಂಥದ್ದು ಅಷ್ಟೇ ಒಂದು ಬೇಜಾರಿದೆ ಅಗೇನ್. ಸೊ ದಯವಿಟ್ಟು ಯಾರಾದರೂ ಅಲ್ಲಿದ್ದರೆ ಮನೆಗೆ ಹೊರಟು ಬಿಡಿ ಅಂತಲೇ ಹೇಳ್ತೀನಿ. ಇಷ್ಟು ಹೇಳ್ತಾ ಸೊ ಈ ವಿಡಿಯೋನ ಮುಗಿಸ್ತೀನಿ ಅಂತಲೇ ಹೇಳ್ತೀನಿ. ಸುಮಾರು ಜನ ಮಕ್ಕಳೆಲ್ಲ ಜೀವ ಕಳ್ಕೊಂಡಿದ್ದಾರೆ ಅವರು, ಚಿಕ್ಕ ಮಕ್ಕಳು. ಸೊ ಸಖತ್ ಬೇಜಾರಾಗುತ್ತೆ. ಸೊ ನೋಡಿದ್ರೇ ಸುಮ್ಮನೆ ಏನೋ ಉಣ್ಲಿಲ್ಲ ತಿನ್ನಲಿಲ್ಲ, ಜೀವ ಹೋಯಿತು ಅಂತಂದರೆ ಯಾರಿಗೆ ತಾನೇ ಬೇಜಾರಾಗಲ್ಲ ಹೇಳಿ? ಎಂಥ ಒಂದು ಘಟನೆ ಅಂತಂದರೆ ನಿಜವಾಗ್ಲೂ ಅಭಿಮಾನಿಗಳು, ಲಾಯಲ್ ಅಭಿಮಾನಿಗಳು ಅಂತ ಏನು ಹೇಳ್ಕೊತಾ ಇದ್ವಿ, ಅಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಹೆಣ್ಣು ಮಕ್ಕಳೆಲ್ಲ ಏನಕ್ಕೆ ಹೋಗ್ತಾರೆ ಗುರು ಇವರೆಲ್ಲನೂ. ಫ್ರೀ ಪಾಸ್ ಬೇರೆ ಸಿಗ್ತಾ ಇತ್ತಂತೆ ಇವತ್ತು. ಬಟ್ ಏನೂ ಮಾಡ್ಲಿಕ್ಕಾಗಲ್ಲ. ಒಂದು ಘಟನೆ ನಡೆದೋಗಿದೆ, ದುರ್ಘಟನೆ. ಸೊ ಅದರಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅಂತ ಆಲ್ರೆಡಿ ಹೇಳಿದ್ದೀನಿ ನಿಮಗೆ, 11 ಜನ. ಬಟ್ ಗಾಯಗೊಂಡವರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ಅದರಲ್ಲಿ ಸುಮಾರು ಜನನಿಗೆ ಬೋರಿಂಗ್ ಹಾಸ್ಪಿಟಲ್ ಜೊತೆಗೆ ವೈದೇಹಿ ಹಾಸ್ಪಿಟಲ್ಗೆಲ್ಲ ತೊಗೊಂಡು ಹೋಗಿದ್ದಾರೆ. ಆ್ಯಂಡ್ ಮುಖ್ಯಮಂತ್ರಿಗಳು ಕೂಡ ಸೊ ಬೋರಿಂಗ್ ಆಸ್ಪತ್ರೆಗೆ ಸೊ ಭೇಟಿ ಕೊಟ್ಟಿದ್ದಾರಂತೆ. ಸೊ ಅವರ ಒಂದು ಸ್ಥಿತಿಗತಿನ ಸೊ ವಿಚಾರಣೆ ಮಾಡಲಿಕ್ಕೋಸ್ಕರ ಅಗೇನ್ ಪರಮೇಶ್ವರ್ ಗೃಹ ಮಂತ್ರಿಗಳಿಗೂ ಕೂಡ ಸೊ ಆ ಒಂದು CMಗೆ ಭೇಟಿಯಾಗಿ ಸೊ ಏನೇನು ನಡೆದಿದೆ ಅನ್ನೋ ಘಟನೆ ಬಗ್ಗೆ ಕೂಡ ಒಂದು ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಎಲ್ಲಿ ಪ್ರಾಬ್ಲಮ್ ಆಯಿತು, ಎಲ್ಲಿ ಒಂದು ಏನು ಕಾಲು ತುಳಿತ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಪಡಿತಿದ್ದಾರಂತೆ. ಬಿಕಾಸ್ ಅದಕ್ಕೆಲ್ಲ ಉತ್ತರ ಕೊಡಬೇಕಾಗತ್ತೆ. ಈಗ ವಿರೋಧ ಪಕ್ಷದ ಒಂದು ಏನು ಇವರು ಇರ್ತಾರೆ, ಸೊ ಅವರೆಲ್ಲ ಕ್ವಶನ್ ಮಾಡ್ತಾರೆ. ಸೊ ಅದು ಇದ್ದಿದ್ದೇನೆ ಏನೂ ಮಾಡಲಿಕ್ಕಾಗಲ್ಲ. ಬಟ್ ನನ್ನ ಪ್ರಕಾರ ಸೊ ಇನ್ನೊಂದು ಚೂರು ಪ್ರೀ ಪ್ಲ್ಯಾನ್ ಇನ್ನೊಂದು ಚೂರಲ್ಲ, ತುಂಬ ದೊಡ್ಡ ಮಟ್ಟದಲ್ಲಿ ಪ್ರೀ ಪ್ಲ್ಯಾನ್ ಬೇಕಿತ್ತು. ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊತಾರೆ ಅಂತಂದರೆ ರಾಜಕೀಯ ಕಾರ್ಯಕ್ರಮಗಳು ಎಲ್ಲ ಓಕೆ, ಏನು ಅಂಥ ಜನ ಸೇರಲ್ಲ. ಬಟ್ ಈ RCB ಅಭಿಮಾನಿಗಳು ಅಂತ ಅಂದಾಗ 18 ವರ್ಷ ಆದಮೇಲೆ ಒಂದು ಕಪ್ಪನ್ನ ಗೆದ್ದಿದ್ದಾರೆ ಅಂತಂದರೆ ಸೊ ಇಂಥ ಟೈಮಲ್ಲಿ ಸೊ ಅದ್ಭುತವಾಗಿರುವಂಥ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಬಟ್ ಅದು ಇವಾಗ ಸೊ ಒಂದು ಟ್ರ್ಯಾಜಿಡಿನಲ್ಲಿ ಎಂಡ್ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಆ್ಯಂಡ್ ಪ್ರೀ ಪ್ಲ್ಯಾನ್ ಬೇಕಿತ್ತು. ಸೊ ಲಕ್ಷಾಂತರ ಜನಗಳು ಸೇರೋವಂಥ ಸಾಧ್ಯತೆಗಳು ಕೂಡ ಅದನ್ನು ನಿರೀಕ್ಷೆ ಮಾಡಬೇಕಿತ್ತು ಅವರು. ಬಟ್ ಅದೆಲ್ಲೂ ಕೂಡ ಪ್ರೀ ಪ್ಲ್ಯಾನ್ ಕಾಣಿಸ್ಲಿಲ್ಲ ನನಗೆ. ಸೊ ಅಲ್ಲಿ ಜಂಗುಳಿನೇ ಕಾಣಿಸ್ತಾ ಇತ್ತು. ಆ ಮರಗಳ ಮೇಲೆ, ಆ ಒಂದು ಚಿನ್ನಸ್ವಾಮಿ ರೂಫ್ ಮೇಲೆ ನೋಡ್ತಾ ಇದ್ರೇ ಭಯ ಆಗ್ತಾಯಿತ್ತು. ಬಟ್ ಅದೇ ರೀತಿಯಲ್ಲಿ ಆಗಿರೋವಂಥದ್ದು ಟ್ರ್ಯಾಜಿಡಿ. ಸೊ 11 ಜನ ಒಂದು ಜೀವನ ಕಳ್ಕೊಂಡಿದ್ದಾರೆ. ಅವರ ಫ್ಯಾಮ್ಲಿಗೆ ಅವ್ರು ಏನು ಅಂತ ಒಂದು ಉತ್ತರ ಕೊಟ್ಟು ಹೋಗಿದ್ದಾರೆ ಅಂತಲೇ ಅರ್ಥ ಆಗಲ್ಲ, ಮಾತುಗಳು ಬರ್ತಾ ಇಲ್ಲ. ದಯವಿಟ್ಟು ಹುಷಾರಾಗಿರಿ. ಬಾಯ್.